ಮತ್ತೊಂದು ತಮಿಳ್ ರೀಮೇಕ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ನಟನೆ. ಎಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದೀಗ ತಾನೇ ರೀಮೇಕ್ ಚಿತ್ರ ಅಂಜನಿ ಪುತ್ರ ಆರಂಭಿಸಿದ್ದಾರೆ. ಹೀಗಿರುವಾಗಲೇ ಇನ್ನೊಂದು ರೀಮೇಕ್ ಚಿತ್ರದಲ್ಲಿ ಅಭಿನಯಿಸಲಿದ್ದಾರೆ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಪುನೀತ್ ಅಂಜನಿ ಪುತ್ರ ಪೂರ್ಣಗೊಂಡ ನಂತರ ಮುಂದೆ ಯಾವ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಎಂಬುದಕ್ಕೆ ಈಗಲೇ ಉತ್ತರ ಸಿಕ್ಕಿದೆ. ಹೌದು, ಪ್ರಸ್ತುತ ತಮಿಳಿನ ಪೂಜೈ ರೀಮೇಕ್ ನಲ್ಲಿ ತೊಡಗಿಕೊಂಡಿರುವ ಪುನೀತ್ ಅವರು ಮತ್ತೊಂದು ತಮಿಳಿನ ಚಿತ್ರದ ಕನ್ನಡ ಅವತರಣಿಕೆಯಲ್ಲಿ ನಟಿಸಲಿದ್ದಾರೆಂಬ ಗಾಳಿ ಸುದ್ದಿ ಕೂಡ ಕೇಳ್ಬರ್ತಾ ಇದೆ. ತಮಿಳಿನ ವಿಚಾರಣೈ ಚಿತ್ರವನ್ನ ನಿರ್ದೇಶಕ ವೆಟ್ರಿ ಮಾರನ್ ಅವರು ಕನ್ನಡಕ್ಕೆ ರೀಮೇಕ್ ಮಾಡ್ತಿದ್ದು, ಈ ಸಿನಿಮಾದಲ್ಲಿ ಪುನೀತ್ ನಟಿಸಲಿದ್ದಾರಂತೆ. ರಾಕ್ಲೈನ್ ವೆಂಕಟೇಶ್ ಅವರು ವಿಚಾರಣೈ ಚಿತ್ರದ ಎಲ್ಲ ಹಕ್ಕುಗಳನ್ನ ಪಡೆದಿದ್ದಾರೆ. ಈ ಸಿನಿಮಾ ದಕ್ಷಿಣ ಭಾರತದ 3 ಭಾಷೆಗಳಲ್ಲಿ ನಿರ್ಮಾಣ ಆಗುವ ಸಾಧ್ಯತೆಗಳು ಇವೆ. ವೆಟ್ರಿ ಮಾರನ್ ಅವರು 9ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವಕ್ಕೆ ಆಗಮಿಸಿದ್ದ ವೇಳೆ ಚಿತ್ರದ ರೀಮೇಕ್ ಬಗ್ಗೆ ಮಾತನಾಡಿದ್ದು, ಹರ್ಷ ಅವರ ಅಂಜನಿ ಪುತ್ರ ಮುಗಿದ ನಂತರ ರೀಮೇಕ್ ಚಿತ್ರ ಆರಂಭ ಆಗಲಿದೆಯಂತೆ. ಇನ್ನು ಪುನೀತ್ ರಾಜ್ಕುಮಾರ್ ಇನ್ನು ಕತೆ ಕೇಳಿ ಓಕೆ ಅನ್ಬೇಕಿದ್ದು, ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಜೂನ್ ನಂತರ ಚಿತ್ರೀಕರಣ ಶುರು ಆಗಲಿದೆ ಅಂತೆ. ಸೊ ಸ್ಯಾಂಡಲ್ವುಡ್ ನ ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.